ಹಲೋ ಫ್ರೆಂಡ್ಸ್, ಇವತ್ತು ನಾವು ಇಂಗ್ಲಿಷ್ ಒಳಗಡೆ ಟೆನ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಾವು ಕಾಲಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾಲಗಳ ಒಳಗಡೆ ಸ್ಪೆಷಲ್ ಆಗಿ ನಾವು ಪ್ರೆಸೆಂಟ್ ಕಂಟಿನ್ಯೂ, ಪಾಸ್ಟ್ ಕಂಟಿನ್ಯೂ ಮತ್ತೆ ಫ್ಯೂಚರ್ ಕಂಟಿನ್ಯೂ ಬಗ್ಗೆ ಮಾತಾಡೋಣ, ತಿಳ್ಕೊಳ್ಳೋಣ. ಯಾಕೆಂದ್ರೆ ನಮ್ದು ಡೈಲಿ ಲೈಫ್ ಒಳಗಡೆ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಾವು ಡೈಲಿ ಮಾತಾಡುವಾಗ ಪ್ರೆಸೆಂಟ್ ಕಂಟಿನ್ಯೂ, ಪಾಸ್ಟ್ ಕಂಟಿನ್ಯೂ, ಫ್ಯೂಚರ್ ಕಂಟಿನ್ಯೂ ಜಾಸ್ತಿ ಯೂಸ್ ಮಾಡ್ತೀವಿ. ಇವುಗಳಿಲ್ಲದೆ 80% ನಾವು ಅದ್ರ ಒಳಗಡೆ ಮಾತಾಡ್ತೀವಿ. ಇವತ್ತು ಈ ಕ್ಲಾಸ್ ಒಳಗಡೆ ಒಂದ್ ವೇಳೆ ನಿಮಗೆ ಈ ಪ್ರೆಸೆಂಟ್ ಕಂಟಿನ್ಯೂ, ಪಾಸ್ಟ್ ಕಂಟಿನ್ಯೂ, ಫ್ಯೂಚರ್ ಕಂಟಿನ್ಯೂ ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ರೆ ಓಕೆ, ನೀವು ಮಾತಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಯಾರು ಏನು ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಕಾನ್ಸಂಟ್ರೇಟ್ ಮಾಡಿ, ನಿಮ್ಗೆ ಏನಾದ್ರು ಅರ್ಥ ಇಲ್ಲ ಕಾಮೆಂಟ್ ಮಾಡಿ, ವಿ ವಿಲ್ ಹೆಲ್ಪ್ ಯು ಫಾರ್ ಇಟ್. ಓಕೆ, ಬಟ್ ಇವತ್ತು ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪಾಸಿಟಿವ್ ಹೆಂಗೆ ಮಾಡಬೇಕು, ನೆಗೆಟಿವ್ ಹೆಂಗೆ ಮಾಡಬೇಕು, ಕ್ವಶನ್ ಕೇಳಬೇಕಾದ್ರೆ ಹೆಂಗೆ ಕೇಳಬೇಕು. ಈಗ ನೋಡಿ, ಡೈಲಿ ಮಾತಾಡೋ ಸಾರಿ ನಾವು ಡೈಲಿ ಮಾತಾಡುವಾಗ ನಾನು ಹೋಗ್ತಾ ಇದ್ದೀನಿ, ಅವಳು ಬರ್ತಿದ್ದಾಳೆ, ಅವ್ನು ತಿಂತಾ ಇದ್ದಾನೆ, ಓಕೆ, ನನ್ನ ಕೆಲಸ ಮಾಡ್ತಾ ಇದ್ದಿದ್ದೆ, ನಾನು ನಾಳೆ ಓದ್ತಾ ಇರ್ತೀನಿ, ನಾನು ನಾಳೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ಫ್ಯೂಚರ್ ಕಂಟಿನ್ಯೂ. ಸೊ ಈ ಸೆಂಟೆನ್ಸ್ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಡೈಲಿ ರೂಟ್ ಒಳಗಡೆ ಜಾಸ್ತಿನೇ ಕಂಟಿನ್ಯೂ ಪದಗಳನ್ನು ಯೂಸ್ ಮಾಡ್ತೀವಿ. ಇವುಗಳನ್ನ ಹೆಂಗೆ ಯೂಸ್ ಮಾಡಬೇಕು, ಯಾವ ಹೆಲ್ಪಿಂಗ್ ವರ್ಡ್ಗಳ ಅವಶ್ಯಕತೆ ಬೀಳುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ನೋಡಿ, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಇವು ಒಳಗಡೆ ಅಂದ್ರೆ ಮೂರಕ್ಕೂ ಬೇರೆ ಬೇರೆ ಹೆಲ್ಪಿಂಗ್ ವರ್ಡ್ಗಳು ಯೂಸ್ ಆಗುತ್ತೆ. ಯಾವ್ದು ಯೂಸ್ ಆಗುತ್ತೆ? ಪ್ರೆಸೆಂಟ್ಗೆ ಈಸ್, ಆಮ್, ಆರ್. ಆಮೇಲೆ ಪಾಸ್ಟ್ ಕಂಟಿನ್ಯೂಗೆ ವಾಸ್, ವರ್. ಫ್ಯೂಚರ್ ಕಂಟಿನ್ಯೂಗೆ ವಿಲ್ ಬಿ. ಓಕೆ, ಎಕ್ಸ್ಕ್ಯೂಸ್ ಮೀ. ನೋಡಿ, ಈ ಹೆಲ್ಪಿಂಗ್ ವರ್ಡ್ಗಳು ಇಲ್ಲ ಅಂದ್ರೆ ನಾವು ಮಾತಾಡೋಕ್ಕೆ ಆಗಲ್ಲ ಇಂಗ್ಲೀಷ್ ಒಳಗಡೆ. ಯಾಕಂದ್ರೆ ಈ ನೋಡಿ, ಎಕ್ಸಾಂಪಲ್ ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಐ ಆಮ್ ಗೋಯಿಂಗ್, ನಾನು ಹೋಗ್ತಾ ಇದ್ದೀನಿ. ಒಂದು ವೇಳೆ ನಾನು ಈ ಎ ಎಮ್ ಹಚ್ಕೊಂಡಿಲ್ಲ ಅಂತ ಓಕೆ, ಸೊ ಐ ಗೋಯಿಂಗ್ ಇದ್ರ ಮೀನಿಂಗ್ ಏನಾಗುತ್ತೆ? ಏನು ಮೀನಿಂಗ್ ಕೊಡಂಗಿಲ್ಲ. ನಾನು ಹೋಗ್ತಿದ್ದೀನ, ನಾನು ಹೋಗ್ತಾ ಇದ್ದೀನಿ, ಅಥವಾ ನಾನು ಹೋಗ್ತಾ ಇರ್ತೀನಿ, ನಾಳೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ಸೊ ವಿ ಡೋಂಟ್ ಎನಿಥಿಂಗ್. ಯಾವಾಗ ನಾವು ಹೆಲ್ಪಿಂಗ್ ವರ್ಡ್ ಹಚ್ಕೋತೀವಿ ಅವಾಗ ನಮ್ಗೆ ಗೊತ್ತಾಗುತ್ತೆ ನಾನು ಆ್ಯಕ್ಚುಲಿ ಏನು ಮಾತಾಡೋಂಥ ಪ್ರಯತ್ನ ಮಾಡ್ತಿದ್ದೀನಿ, ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಪ್ರೆಸೆಂಟಲ್ಲಿ ಹೇಳ್ತಿದ್ದೀನಿ, ಪಾಸ್ಟಲ್ಲಿ ಹೇಳ್ತೀನಿ ಅಂತ ಅರ್ಥ ಆಗುತ್ತೆ. ಸೊ ಇದು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಇರಬೇಕಲ್ವಾ. ನಾವು ಇಂಗ್ಲೀಷ್ ಕಲಿತಿದ್ದೀವಿ ಅಂದರೆ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತಲ್ವ. ನಾನು ಹೆಂಗೆ ಹಚ್ಕೋಬೇಕು ಸೆಂಟೆನ್ಸು, ಯಾವುದು ಮುಂಚೆ ಹಚ್ಕೋಬೇಕು, ಯಾವ್ದು ಆಮೇಲೆ ಹಚ್ಕೋಬೇಕು, ಯಾವ ರೀತಿ ಸೆಂಟೆನ್ಸ್ ಮಾಡಬೇಕು ಅನ್ನೋ ರೂಲ್ಸ್ ಇದೆಯಲ್ಲ. ಸೊ ಸಮ್ ಬೇಸಿಕ್ ರೂಲ್ಸ್ ಅನ್ನು ತಿಳ್ಕೊಳ್ಳೋಣ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1 ಪ್ಲಸ್ ING. ಓಕೆ, ಮುಂದೆ ನೀವು ಬೇಕಂದ್ರೆ ಏನಾದರೂ ಹಚ್ಕೋಬೋದು, ಬೇಡ ಅಂದರೆ ಬೇಡ. ಓಕೆ, ಸಬ್ಜೆಕ್ಟ್ ಅಂತಂದರೆ ಐ ಅಂದರೆ ನಾನು, ಯು, ವಿ, ದೇ, ಶಿ, ಹಿ. ಐ ಅಂದರೆ ನಾನು, ಯು ಅಂದರೆ ನೀವು, ವಿ ಅಂದರೆ ನಾವು, ದೇ ಅವರು, ಶಿ ಅವಳು, ಹಿ ಅವನು. ಓಕೆ, ಇವು ಪ್ರನೌನ್ಗಳೇ. ನೌನ್ಸ್ ಅಂದರೆ ನಾಮಪದಗಳು, ಹೆಸರು ಬರುತ್ತೆ. ಈ ಶಿವ, ರವಿ, ಕಿರಣ್ ಅಂದರೆ ನಾಮಪದಗಳು. ಓಕೆ, ಇವು ಪ್ರನೌನ್. ಇದು ಒಳಗಡೆ ಹೆಲ್ಪಿಂಗ್ ವರ್ಬ್ ಏನು ಬೇಕು? ನಾನು ಹೇಳಿನಿ ಪ್ರೆಸೆಂಟ್ ಕಂಟಿನ್ಯೂ ಒಳಗಡೆ ನಾವು ಇವಾಗ ಯಾವುದ್ರ ಬಗ್ಗೆ ಮಾತಾಡ್ತೀವಿ? ಫಸ್ಟು ಪ್ರೆಸೆಂಟ್ ಕಂಟಿನ್ಯೂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರೆಸೆಂಟ್ ಕಂಟಿನ್ಯೂ ಒಳಗಡೆ ನಾವು ಹೆಲ್ಪಿಂಗ್ ವರ್ಬ್ಗಳು ಯಾವ್ಯಾವೆ? ಐ ಜೊತೆ ಯಾವ್ದು ಬರುತ್ತೆ? ಎ ಎಮ್, ಐ ಆಮ್. ಯು ಜೊತೆ ಆರ್, ವಿ ಜೊತೆ ಆರ್ ಹಚ್ಕೋತೀವಿ, ದೇ ಜೊತೆ ಆರ್ ಹಚ್ಕೋತೀವಿ, ಶಿ ಜೊತೆ ಈಸ್, ಈ ಜೊತೆ ಈಸ್. ಈಗ ನೀವು ಹೇಳ್ತೀರಾ ಇದಕ್ಕೆ ಈಸ್ ಬಂತು, ಇದಕ್ಕೆ ಆರ್ ಬಂತು, ನಾವು ಹೆಂಗೆ ಗೊತ್ತಾಗಬೇಕು ಅಂತ. ಎಲ್ಲಿ ಸಿಂಗ್ಯುಲರ್ ಇದೆ? ಎಕ್ಸಾಂಪಲ್, ನಮ್ಮಮ್ಮ ಅಡುಗೆ ಮಾಡ್ತಿದ್ರೆ, ನಮ್ಮಮ್ಮ ಎಷ್ಟು ಜನ ಇದ್ದಾರೆ? ಒಬ್ಬಳೇ ಇದ್ದಾಳೆ, ರೈಟ್? ಮೈ ಮಾಮ್ ಈಸ್ ಕುಕಿಂಗ್, ಮಾಮ್ ಈಸ್ ಕುಕಿಂಗ್. ಯಾಕೆ ಈಸ್ ಹಚ್ಕೊಂತಿದ್ದೀನಿ ಹೇಳಿ? ಬಿಕಾಸ್ ಮೈ ಮಾಮ್ ಸಿಂಗ್ಯುಲರ್ ಇದ್ದಾಳೆ. ಈ ನನ್ನ ಗೆಳೆಯರು ಬರ್ತಾ ಇದ್ದಾರೆ. ಓಕೆ, ನನ್ನ ಗೆಳೆಯರು ಅಂದರೆ ಫ್ರೆಂಡ್ಸ್. ಮೈ ಫ್ರೆಂಡ್ಸ್ ಆರ್, ಬಹುವಚನ ಬಂದರೆ ಆರ್ ಹಚ್ಕೋತೀನಿ, ಏಕವಚನ ಬಂದರೆ ಈಸ್ ಹಚ್ಕೋತೀನಿ. ಮೈ ಫ್ರೆಂಡ್ಸ್ ಆರ್ ಕಮಿಂಗ್. ಓಕೆ, ಐ ಜೊತೆ ಮಾತ್ರ ಎ ಎಮ್ ಫಿಕ್ಸ್ ಇರುತ್ತೆ, ಇದು ಮಾತ್ರ ಚೇಂಜ್ ಆಗಂಗಿಲ್ಲ. ಈಗ V1 ಪ್ಲಸ್ ING ಅಂದ್ರೇನು? V1 ಅಂದರೆ ವರ್ಬ್ಗಳು, ಲೈಕ್ ಗೋ, ಕಮ್, ರೈಟ್, ರೀಡ್, ಈಟ್, ಫಾರ್ಗ್ಯೂ, ಫಾರ್ಗೆಟ್. ನಾವು ಯಾವ ಓಡಿ ING ಹಚ್ಕೊಳಕ್ಕೆ ಬರುತ್ತೆ ಅದಕ್ಕೆ ನಾವು ಏನಂತೀವಿ? ವರ್ಬ್ ಅಂತೀವಿ. ಈ ಕೆಲವೊಂದು ಓಡಿವೆ, ಲೈಕ್ ಬ್ಯೂಟಿಫುಲ್, ಅವ್ರು ತುಂಬ ಸುಂದರವಾಗಿದ್ದಾಳೆ, ಶಿ ಸೋ ಬ್ಯೂಟಿಫುಲ್. ಶಿ ಯಾವತ್ತಾದ್ರೂ ಕೇಳಿದ್ರೆ ನೀವು ಶಿ ಸೋ ಬ್ಯೂಟಿಫುಲಿಂಗ್, ಈ ಸೋ ಹ್ಯಾಂಡ್ಸಮಿಂಗ್? ನೋ, ರೈಟ್? ವಿ ಡು ನಾಟ್ ಯೂಸ್. ಬಟ್ ಕೆಲವೊಂದು ವರ್ಡ್ಗಳಿಗೆ ಮಾತ್ರ ನಾವು ING ಹಚ್ಕೋಬೋದು, ರೈಟ್? ಸೊ ದಟ್ ಇಸ್ ಕಾಲ್ಡ್ ವರ್ಬ್. ಎಕ್ಸಾಂಪಲ್, ಐ ಆಮ್ ರೀಡಿಂಗ್ ಅಂದ್ರೆ ಏನರ್ಥ? ನಾನು ಓದುತ್ತಾ, ಏನು ಬರುತ್ತೆ? ಓದುತ್ತಾ ಇದೇನೆ. ಅವಳು ಬರುತ್ತಾ ಇದ್ದಾಳೆ, ಇದ್ದಾನೆ, ಇದ್ದೇವೆ, ಇದ್ದಾರೆ. ಈಗ ಅವ್ರು ಕ್ರಿಕೆಟ್ ಆಡುತ್ತಾ ಇದ್ದಾರೆ, ಈ ಥರ. ಐ ಆಮ್ ರೀಡಿಂಗ್, ಆಬ್ಜೆಕ್ಟ್ ನೀವು ಏನು ಬೇಕಾದ್ರೂ ಹಚ್ಬೋದು. ಐ ಆಮ್ ರೀಡಿಂಗ್ ಬುಕ್, ನನ್ನ ಪುಸ್ತಕ ಓದುತ್ತಾ ಇದ್ದೇನೆ. ವೆರಿ ಸಿಂಪಲ್. ನೀವು ಡೈಲಿ ಹೇಳ್ತೀರಾ ನಾನು ಓದ್ಕೋತಾ ಇದ್ದೀನಿ, ಐ ಆಮ್ ರೀಡಿಂಗ್. ನಾನು ಬರೀತಿದ್ದೀನಿ, ಐ ಆಮ್
writing. Okay. You are worrying. You are worrying about exam. ಅಂದ್ರೆ ಹೇಳ್ತಾ ನೀವು ವರಿ ಅಂದ್ರೆ ಚಿಂತೆ ಮಾಡೋದು. ನೀನು ಏನು ಮಾಡ್ತಿದ್ದೆ, ಚಿಂತೆ ಮಾಡ್ತೀರಿ ಅದ್ರ ಬಗ್ಗೆ, ಎಕ್ಸಾಮ್ ಬಗ್ಗೆ. ಯು ಆರ್ ವರಿಂಗ್ ಅಬೌಟ್ ಎಕ್ಸಾಮ್. ಓಕೆ, ನೀವು ಅಂತೀರ ಏ ಡೋಂಟ್ ವರಿ ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಯೋಚನೆ ಮಾಡಬೇಡ. ಸೊ ಯು ಆರ್ ವರಿಂಗ್. ವಿ ಆರ್ ಸ್ಟಡಿಂಗ್. ನಾವೇನು ಮಾಡ್ತಿದ್ದೀವಿ, ಅಭ್ಯಾಸ ಮಾಡ್ತಿದ್ದೀವಿ. ವಿ ಆರ್ ಸ್ಟಡಿಂಗ್ ಅಬೌಟ್ ಇಂಗ್ಲೀಷ್, ಅಬೌಟ್ ವಾಟ್ ಎವರ್ ಎಕ್ಸ್ ವೈ ಝೆಡ್. ದೇ ಆರ್ ಪ್ಲೇಯಿಂಗ್. ನೀವೇಂದ್ರೆ ಅವ್ರು ಹೇಳ್ತಿರಲ್ವ, ಅವರೆಲ್ಲ ಕ್ರಿಕೆಟ್ ಆಡ್ತಾರೆ. ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ, ದೇ ಆರ್ ಪ್ಲೇಯಿಂಗ್ ಹಾಕಿ, ದೇ ಆರ್ ಪ್ಲೇಯಿಂಗ್ ವಾಲಿಬಾಲ್, ವಾಟ್ ಎವರ್ ಇಟ್ ಈಸ್. ದೇ ಆಟ ಆಡ್ತಾರೆ, ಗೇಮ್ ಆಡ್ತಿದ್ರೆ. ಶಿ ಈಸ್ ಅವಳು ಏನು ಮಾಡಿದ್ರೆ ಅಡಿಗೆ ಮಾಡ್ತಿದ್ರೆ ಅಂತ ಇಟ್ಕೊಳ್ಳಿ. ಹೆಂಗಂತೀರಾ, ಶಿ ಈಸ್ ಕುಕಿಂಗ್. ಶಿ ಈಸ್ ಕುಕಿಂಗ್ ರೈಸ್, ಶಿ ಈಸ್ ಕುಕಿಂಗ್ ಬಿರಿಯಾನಿ, ಶಿ ಈಸ್ ಕುಕಿಂಗ್ ಎಕ್ಸ್ ವೈ ಝೆಡ್ ವಾಟ್ ಎವರ್. ಹಿ ಈಸ್ ಈಟಿಂಗ್. ಓಕೆ, ಅವಳು ಅಡಿಗೆ ಮಾಡ್ತಿದ್ದಾಳೆ, ಅವನು ಊಟ ಮಾಡ್ತಾನೆ. ಹಿ ಈಸ್ ಈಟಿಂಗ್, ಅವನು ತಿನ್ನುತ್ತಾ ಇದ್ದಾನೆ. ದಿಸ್ ಇಸ್ ಪ್ರೆಸೆಂಟ್ ಕಂಟಿನ್ಯೂ. ಇದೇ ಥರ ನೀವು ಯಾವ್ದು ಬೇಕಾದ್ರೂ ಹಚ್ಕೋಬೋದು. ಎಕ್ಸಾಂಪಲ್, ಪ್ರನೌನ್ ಬದಲಿ ನೌನ್ ಬೇಕಾದ್ರೂ ಹಚ್ಕೋಬೋದು. ಎಕ್ಸಾಂಪಲ್, ರವಿ ಈಸ್ ಸ್ಲೀಪಿಂಗ್. ರವಿ ಏನು ಮಾಡ್ತಿದ್ದಾನೆ, ಮಲ್ಕೊಂತಿದ್ದಾನೆ. ರವಿ ಸ್ಲೀಪಿಂಗ್ ಅರ್ಲಿ, ಬೇಗ ಮಲ್ಕೊಂತಿದ್ದಾನೆ. ಸೊ ಹೆಸರುಗಳನ್ನು ಕೂಡ ಹಚ್ಕೋಬೋದು ಅಥವಾ ಈ ಪ್ರನೌನ್ ಕೂಡ ಹಚ್ಕೋಬೋದು. ಇದು ಒಳಗಡೆ ಈ ನೆಗೆಟಿವ್ ಹೆಂಗೆ ಮಾಡ್ತೀವಿ, ನೆಗೆಟಿವ್ ತುಂಬ ಸಿಂಪಲ್ ಆಗಿರುತ್ತೆ. ನೆಗೆಟಿವ್ ಅಂದರೆ ನಾನು ಹೋಗ್ತಿಲ್ಲಪ್ಪ, ಐ ಆಮ್ ನಾಟ್, ಏನು ಹಚ್ಕೋಬೇಕು, ನಾಟ್. ಐ ಆಮ್ ನಾಟ್ ಗೋಯಿಂಗ್, ನಾನು ಹೋಗ್ತಿಲ್ಲ. ಐ ಆಮ್ ನಾಟ್ ರೀಡಿಂಗ್, ನಾನು ಓದ್ತಿಲ್ಲ. ಯು ಆರ್ ನಾಟ್ ವರಿಂಗ್, ನೀನು ಚಿಂತೆ ಮಾಡ್ತಿಲ್ಲ. ವಿ ಆರ್ ನಾಟ್ ಸ್ಟಡಿಂಗ್, ನಾವು ಅಭ್ಯಾಸ ಮಾಡ್ತಿಲ್ಲ. ದೇ ಆರ್ ನಾಟ್ ಪ್ಲೇಯಿಂಗ್, ಅವ್ರು ಆಡ್ತಿಲ್ಲ. ಶಿ ಈಸ್ ನಾಟ್ ಕುಕಿಂಗ್, ಅವಳು ಅಡುಗೆ ಮಾಡ್ತಿಲ್ಲ. ಹಿ ಈಸ್ ನಾಟ್ ಈಟಿಂಗ್, ಅವ್ನು ತಿಂತ ಇಲ್ಲ. ರವಿ ಈಸ್ ನಾಟ್ ಸ್ಲೀಪಿಂಗ್, ರವಿ ಮಲ್ಕೊಂತಿಲ್ಲ. ವೆರಿ ಸಿಂಪಲ್. ನಾನು ಹೋಗ್ತಿಲ್ಲ, ನಾನು ಬರ್ತಿಲ್ಲ, ನಾನು. ಬಟ್ ಒಂದು ಇಂಪಾರ್ಟೆಂಟ್ ಅಂದರೆ ವೊಕ್ಯಾಬುಲರಿ ಇಸ್ ವೆರಿ ಇಂಪಾರ್ಟೆಂಟ್. ವೊಕ್ಯಾಬುಲರಿ ಅಂದರೆ ಪದಗಳು. ನಿಮಗೆ ಇವು ಗೊತ್ತಿಲ್ಲ, ಲೈಕ್ ಗೋ, ಕಮ್, ಈಟ್, ರೀಡ್, ಇವು ಕಾಮನ್ ವರ್ಡ್. ಓಕೆ, ಬೈ ಖರೀದಿ ಮಾಡು, ಬ್ರಿಂಗ್ ತೆಗೆದುಕೊಂಡು ಬಾ, ಫಾರ್ಗೆಟ್ ಮರೆತು ಬಿಡು, ಫಾರ್ಗಿವ್ ಕ್ಷಮಿಸು. ಇವೇನು ವರ್ಡ್ಗಳಿವೆಲ್ಲ. ಅಟ್ಲೀಸ್ಟ್ ನಿಮ್ಗೆ ಒಂದು 500 ಪದಗಳಾದರೂ ಕಾಮನ್ ಆಗಿ ನಿಮ್ಗೆ ಗೊತ್ತಿರಬೇಕು. ಬಿಕಾಸ್ ಯು ವಿಲ್ ಬಿ ಏಬಲ್ ಟು ಸ್ಪೀಕ್. ಓಕೆ, ನೀವು ಇಫ್ ಯು ವಾಂಟ್ ಟು ಸ್ಪೀಕ್ ಗುಡ್ ಇಂಗ್ಲೀಷ್, ಓಕೆ, ನಾರ್ಮಲ್ ಚೆನ್ನಾಗಿ ಇಂಗ್ಲೀಷ್ ಮಿನಿಮಮ್ 500 ಮಿನಿಮಮ್ ಹೇಳ್ತಿದ್ದೀನಿ, ಅಷ್ಟಂತೂ ಬರಲೇಬೇಕು. ಅಂದರೆ ಮಾತ್ರ ನಿಮ್ಗೆ ಇಂಗ್ಲೀಷ್ ಮಾತಾಡೋಕ್ಕೂ ಬರುತ್ತೆ, ಅರ್ಥನೂ ಆಗುತ್ತೆ. ಓಕೆ, ಹೆಲ್ಪಿಂಗ್ ವರ್ಡ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಕಲ್ಕೊಂತ ಹೋಗ್ಬೋದು. ವಿ ಕ್ಯಾನ್ ಲರ್ನ್ ಬರುತ್ತೆ. ಓಕೆ, ಸೊ ಈಗ ಒಂದು ಮೂರು ಕ್ವಶನ್ಸ್ ಪಾಸಿಟಿವ್ ಮಾಡಿದ್ವಿ, ನಾವು ನೆಗೆಟಿವ್ಗೆ ನಾಟ್ ಹಚ್ಕೊಂಡಿವಿ. ಈಗ ನನಗೆ ಕ್ವಶನ್ ಮಾಡೋದಿದೆ. ಕ್ವಶನ್ ಒಳಗಡೆ ಏನು ಮಾಡಿದೆ, ನನಗೆ ಕೇಳೋದಿದೆ, ನೀನು ಹೋಗ್ತಿದ್ದೀಯಾ, ಅವನು ಮಲ್ಕೊಂತಿದ್ದಾನ, ಅವಳು ಅಡುಗೆ ಮಾಡ್ತಿದ್ದಾಳ, ಹೆಂಗೆ ಮಾಡಬೇಕು. ಇವುಗಳೆಲ್ಲ ಏನಿವೆ ಹೆಲ್ಪಿಂಗ್ ವರ್ಡ್ಗಳು. ನಾ ಈ ಹೆಲ್ಪಿಂಗ್ ವರ್ಡ್ಗಳಿಗೆ ಏನು ಮಾಡ್ತೀನಿ, ಉಲ್ಟಾ ಮಾಡ್ಕೋತೀನಿ, ಈ ಕಡೆ ತೊಗೊಂಡ್ಬರ್ತೀನಿ. ಎಕ್ಸಾಂಪಲ್, ಎಮ್ ಐ. ಓಕೆ, ಎಮ್ ಐ ರೀಡಿಂಗ್ ಬುಕ್, ನಾನು ಪುಸ್ತಕ ಓದ್ತಿದ್ದೀನಿ. ನೀವು ಅಂತ ನೋಡಿ ಯಾವಾಗ ಹೇಗೆ ಅಂತೀರ, ನಾನು ನಿನಗೆ ಹೇಳತ್ತೀನೇನೋ, ಎಮ್ ಐ ಟೆಲ್ಲಿಂಗ್ ಯು, ನಾನು ಬೈಲತ್ತೀನೇನೋ ನೀ, ಎಮ್ ಐ ಸ್ಕೋಲ್ಡಿಂಗ್ ಹಿಮ್. ಸೊ ಕ್ವಶನ್ ಮಾಡಬೇಕಂದ್ರೆ ಉಲ್ಟಾ ಮಾಡ್ಕೋಬೇಕು. ಈಗ ಈ ವಾರ್ ಇದೆ, ಯು ಆರ್ ವರಿಂಗ್, ಇದಕ್ಕೆ ಉಲ್ಟಾ ಮಾಡಿ ಆರ್ ಈ ಕಡೆ ತಗೊಳ್ಳಿ. ಯು ಆರ್ ವರಿಂಗ್ ಮ್ಯಾನ್, ನೀನು ಚಿಂತೆ ಮಾಡ್ತಿದ್ಯಾ. ಕ್ವಶನ್ ಮಾಡಿದ್ರೆ ಆರ್ ಯು ವರಿಂಗ್, ನೀನು ಚಿಂತೆ ಮಾಡ್ತಿದ್ಯಾ. ಆರ್ ಯು ಥಿಂಕಿಂಗ್, ಯೋಚನೆ ಮಾಡ್ತಿದ್ಯಾ. ನೀನು ಬರ್ತಿದ್ಯಾ, ಆರ್ ಯು ಕಮಿಂಗ್. ನೀನು ಹೋಗ್ತಿದ್ಯಾ, ಆರ್ ಯು ಗೋಯಿಂಗ್. ಅವಳು ತಿಂತಿದ್ದಾಳ, ಈಸ್ ಶಿ ಈಟಿಂಗ್, ಉಲ್ಟಾ ಮಾಡ್ಕೊಳ್ಳಿ ಇದಕ್ಕೆ. ಈಸ್ ಶಿ ಕುಕಿಂಗ್, ಅವಳು ಅಡುಗೆ ಮಾಡ್ತಿದ್ದಾಳ. ಓಕೆ, ಆರ್ ವಿ ಸ್ಟಡಿಂಗ್, ನಾವು ಅಭ್ಯಾಸ ಮಾಡ್ತಿದ್ದೀವಿ. ಆರ್ ದೇ ಪ್ಲೇಯಿಂಗ್, ಅವ್ರು ಆಟ ಆಡ್ತಿದ್ದಾರ. ಓಕೆ, ಈಸಿ ಈಟಿಂಗ್, ಅವ್ನು ತಿಂತಿದ್ದಾನ. ಈಸ್ ಶಿ ರೈಟಿಂಗ್, ಅವಳು ಬರೀತಿದ್ದಾಳ. ವೆರಿ ಸಿಂಪಲ್. ನಿಮಗೆ ಇದು ಕ್ವಶನ್ ಮಾಡಬೇಕಾದ್ರೆ ಉಲ್ಟಾ ಮಾಡ್ಕೋಬೇಕು. ಇದೇ ಕ್ವಶನ್ಗೆ ನೀವು ಉತ್ತರ ಹೇಳುವಾಗ ಹೆಂಗಂತೀರಾ. ಎಕ್ಸಾಂಪಲ್, ಈಗ ನಾನು ನಿಮ್ಗೆ ಕೇಳ್ತೆ, ನೀನು ಹೋಗ್ತಿದ್ಯಾ, ಆರ್ ಯು ಗೋಯಿಂಗ್. ನೀವು ಉತ್ತರ ಹೇಳ್ತೀರಾ, ಆರ್ ಯು ಗೋಯಿಂಗ್, ಎಸ್ ಐ ಆಮ್ ಗೋಯಿಂಗ್. ಅವ್ಳು ಬರ್ತಿದ್ದಾಳೆ, ಈಸ್ ಶಿ ಕಮಿಂಗ್, ಎಸ್. ಅದಕ್ಕೆ ಉಲ್ಟಾ ಮಾಡಬೇಕು, ಈಸ್ ಶಿ ಕಮಿಂಗ್. ನಾನು ಕೇಳ್ತೀನಿ, ಈಸ್ ಶಿ ಕಮಿಂಗ್, ಅವಳು ಬರ್ತಿದ್ದಾಳ. ಇದಕ್ಕೆ ಉತ್ತರ ಹೇಳುವಾಗ ಹೆಂಗೆ ಮಾಡ್ತೀರಾ, ಮತ್ತೆ ಉಲ್ಟಾ ಮಾಡ್ಕೊಳ್ಳೋದಕ್ಕೆ, ಶಿ ಇಸ್ ಕಮಿಂಗ್, ಅವಳು ಬರ್ತಿದ್ದಾಳೆ. ಎಸ್ ಶಿ ಇಸ್ ಕಮಿಂಗ್. ಅವಳು ಬರ್ತಿಲ್ಲ, ಶಿ ಇಸ್ ನಾಟ್ ಕಮಿಂಗ್. ಆರ್ ಯು ಈಟಿಂಗ್, ನೀನು ತಿಂತಿದ್ಯಾ. ನೋ ನೋ, ಐ ಆಮ್ ನಾಟ್ ಈಟಿಂಗ್. ಉಲ್ಟಾ ಮಾಡಿ, ಐ ಆಮ್, ಎಮ್ ಐದು ಐ ಆಮ್. ಓಕೆ, ಆರ್ ಇದು ಐ ಆಮ್ ನಾಟ್ ಈಟಿಂಗ್. ಎಸ್ ಐ ಆಮ್ ಈಟಿಂಗ್. ಈಸ್ ಶಿ ಪ್ಲೇಯಿಂಗ್, ಎಸ್ ಶಿ ಇಸ್ ಪ್ಲೇಯಿಂಗ್. ಉಲ್ಟಾ ಮಾಡ್ಕೊಳ್ಬೇಕು. ಓಕೆ, ಹೆಲ್ಪಿಂಗು ಉಲ್ಟಾ ಆಗಬೇಕು, ನೆನ್ಪಿಟ್ಕೊಳ್ಳಿ. ಇದು ಯಾವ ಟೆನ್ಸ್ ಬಗ್ಗೆ ಮಾತಾಡಿದ್ವಿ, ಪ್ರೆಸೆಂಟ್
ಕಂಟಿನ್ಯೂ ಬಗ್ಗೆ ಮಾತಾಡಿದ್ವಿ. ಈಗ ನಾವು ಪಾಸ್ಟ್ ಕಂಟಿನ್ಯೂ ಬಗ್ಗೆ ಮಾತಾಡೋಣ. ಪಾಸ್ಟ್ ಕಂಟಿನ್ಯೂ ಒಳಗಡೆ ಸೇಮ್ ಇದೆ, ಡಿಫ್ರೆನ್ಸ್ ಏನಂದ್ರೆ ಹೆಲ್ಪಿಂಗ್ ವರ್ಬ್ ಮಾತ್ರ ಡಿಫ್ರೆನ್ಸ್. ಹೆಲ್ಪಿಂಗ್ ವರ್ಬ್ಗಳಂದ್ರೆ ನಾನು ಈಸ್ MR ಬದಲಾಗಿ ಇಲ್ಲಿ ವಾಸ್ ಓವರ್ ಹಚ್ಕೊಂತಿದ್ದೀನಿ. ಸಾರಿ, ಐ ವಾಸ್, ಯು ವರ್, ವಿ ವರ್, ದೇ ವರ್, ಶಿ ವಾಸ್, ಹಿ ವಾಸ್, XYZ ಯಾವುದಕ್ಕೂ ಸಿಂಗುಲರ್ ಬಂದರೆ ವಾಸ್ ಹಚ್ಕೋಬೇಕು. ಯು ವಿ ದೇ ಬಹುವಚನವೇ, ಸೊ ನಾ ಆ ವರ್ ಹಚ್ಕೊತಿದ್ದೀನಿ. ಏಕವಚನ ಇದ್ರೆ ವಾಸ್ ಹಚ್ಕೋತಿದ್ದೀನಿ. ವೆರಿ ಸಿಂಪಲ್. ಏಕವಚನ ಎಲ್ಲೇ ಬರಲಿ ವಾಸ್ ಯೂಸ್ ಮಾಡಿ, ಬಹುವಚನ ಬಂದರೆ ವರ್ಬ್ ಯೂಸ್ ಮಾಡಿ. ಐ ವಾಸ್ ರೀಡಿಂಗ್ ಬುಕ್, ಇದು ಮೀನಿಂಗ್ ಏನಾಗುತ್ತೆ, ಇದು ಪ್ರೆಸೆಂಟ್ ಕಂಟಿನ್ಯೂ ಆಗಿ ನಾನು ಓದ್ತಿದ್ದೆ. ಐ ಆಮ್ ರೀಡಿಂಗ್. ಐ ವಾಸ್ ರೀಡಿಂಗ್ ಅಂದರೆ ಈಗ ನೀವು ಹೇಳ್ತೀರಾ ನಾನು ನಿನ್ನೆ ತುಂಬ ಓದ್ಕೊತಾ ಇದ್ದಿದ್ದೆ. ಐ ವಾಸ್ ಸ್ಟಡಿಂಗ್ ಯೆಸ್ಟರ್ಡೇ, ನಾನು ನಿನ್ನೆ ಅಭ್ಯಾಸ ಮಾಡ್ತಾ ಇದ್ದಿದ್ದೆ. ಯು ವರ್ ವರಿಂಗ್ ಅಬೌಟ್ ಎಕ್ಸಾಮ್, ನೀನು ಎಕ್ಸಾಮ್ ಬಗ್ಗೆ ಥಿಂಕ್ ಮಾಡುತ್ತಾ ಇದ್ದಿದ್ದೆ. ನಾಟ್ ಇದೆಯಾ, ಇದ್ದಿದ್ದೆ, ಪಾಸ್ಟ್ ಕಂಟಿನ್ಯೂ. ನೀನು ಯೋಚನೆ ಮಾಡುತ್ತಾ ಇದ್ದಿದ್ದೆ, ಇದ್ದಿದ್ಲು. ಶಿ ವಾಸ್ ಕುಕಿಂಗ್, ಅವಳು ಅಡುಗೆ ಮಾಡುತ್ತಾ ಇದ್ದಿದ್ಲು. ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್, ಕ್ರಿಕೆಟ್ ಆಡುತ್ತಾ ಇದ್ದಿದ್ನು. ಅವರು ಸ್ಟಡಿ ಮಾಡುತ್ತಾ ಇದ್ದಿದ್ರು. ಈ ಥರ ಇದ್ದಿದ್ದೆವು, ಇದ್ದಿದ್ದೆ. ಐ ವಾಸ್ ಪ್ಲೇಯಿಂಗ್, ನಾನು ಆಡುತ್ತಾ ಇದ್ದಿದ್ದೆ. ದೇ ವರ್ ಪ್ಲೇಯಿಂಗ್, ಅವಳು ಆಡ್ತಾ ಇದ್ದಿದ್ರು. ಶಿ ವಾಸ್ ಕುಕಿಂಗ್, ಅವಳು ಅಡುಗೆ ಮಾಡುತ್ತಾ ಇದ್ದಿದ್ಲು. ಮುಗ್ದೋಯ್ತು ಇವಾಗ, ರೈಟ್. ನನ್ನ ಕಂಟಿನ್ಯೂ, ತಾ ಕಂಪಲ್ಸರಿ ಬಂದ್ಬಿಡುತ್ತೆ. ಹೋಗುತ್ತಾ, ಬರುತ್ತಾ, ತಿನ್ನುತ್ತಾ, ಕೇಳುತ್ತಾ, ಓಕೆ, ಇದ್ದಿದ್ದೆ. ನೀವು ಹೇಳ್ತೀರಾ ನಾನು ಸ್ಕೂಲಿಗೆ ಹೋಗುವಾಗ ನೀನು ಅಡುಗೆ ಮಾಡ್ತಿದ್ದೆ, ಅಥವಾ ನೀನು ಓದ್ಕೋತಾ ಇದ್ದಿದ್ದೆ, ನೀನು ಕೆಲಸ ಮಾಡ್ತಾ ಇದ್ದಿದ್ದೆ. ಯು ವರ್ ವರ್ಕಿಂಗ್, ಯು ವರ್ ಸ್ಟಡಿಂಗ್, ಯು ವರ್ ಬ್ಯುಸಿ, ನೀವು ವರ್ಕ್, ಓಕೆ, ನೀನು ಬ್ಯುಸಿ ಆಗಿದ್ದೆ. ಓಕೆ, ಪಾಸ್ಟ್ ಕಂಟಿನ್ಯೂ ಯೂಸ್ ಮಾಡೋಕ್ಕೆ ಈ ಹೆಲ್ಪ್ ಯೂಸ್ ಮಾಡ್ಕೊಳ್ತೀವಿ. ಇದ್ರ ಒಳಗಡೆ ನಾವು ಈಗ ಇದು ಪಾಸಿಟಿವ್ ನೋಡಿದ್ವಿ. ಈಗ ನೆಗೆಟಿವ್ ಹೆಂಗೆ ಮಾಡ್ತೀರಾ? ವೆರಿ ಸಿಂಪಲ್. ಮುಂಚೆ ಹೆಂಗೆ ಮಾಡಿದ್ವಿ ಈಗ ಕೂಡ ಹಾಗೆ. ನಾವೇನು ಹಚ್ಕೋಬೇಕು? ನಾಟ್. ಇದು ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾಟ್ ಯಾವಾಗ ಹಚ್ಕೋಬೇಕು ಹೇಳಿ? ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ನಾಟ್ ಹಚ್ಕೋಬೇಕು. ಆಫ್ಟರ್ ದಿ ಹೆಲ್ಪಿಂಗ್ ವರ್ಬ್ ನಾಟ್. ನೀವು ನಾಟ್ ಇಲ್ಲಿ ಬಿಟ್ಟು ನೀನು ಇಲ್ಲಿ ಹಚ್ಕೊಂಡ್ರಿ ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಹಚ್ಕೊಂಡ್ರಿ ರಾಂಗ್ ಆಗ್ಬಿಡುತ್ತೆ. ಕಂಪಲ್ಸರಿ ಆಫ್ಟರ್ ದಿ ಹೆಲ್ಪಿಂಗ್ ವರ್ಬ್ ನಾಟ್ ಹಚ್ಕೋಬೇಕು. ಐ ವಾಸ್ ನಾಟ್ ರೀಡಿಂಗ್ ಬುಕ್, ನಾನು ಪುಸ್ತಕ ಓದ್ತಾ ಇದ್ದಿಲ್ಲ. ಯು ವರ್ ನಾಟ್ ವರಿಂಗ್, ನೀನು ಚಿಂತೆ ಮಾಡ್ತಿದ್ದಿಲ್ಲ, ನೀನು ಬರೀತಿದ್ದಿಲ್ಲ. ಯು ವರ್ ನಾಟ್ ರೈಡಿಂಗ್, ಅವಳು ಅಡುಗೆ ಮಾಡ್ತಾ ಇದ್ದಿಲ್ಲ. ಶಿ ವಾಸ್ ನಾಟ್ ಕುಕಿಂಗ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಐ ಹೋಪ್ ತುಂಬ ಸಿಂಪಲ್ ಆಗಿದೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಥರ್ಡ್ ಥಿಂಗ್, ಕ್ವಶನ್ ಹೆಂಗೆ ಮಾಡ್ತೀವಿ? ಮತ್ತೆ ಸೇಮ್ ರೂಲ್ ಆಸ್ ಇಟ್ ಈಸ್. ಈ ಹೆಲ್ಪಿಂಗ್ ವರ್ಬ್ ನಾವು ಉಲ್ಟಾ ಮಾಡ್ಕೊತೀವಿ. ವಾಸ್ ಐ ರೀಡಿಂಗ್ ಬುಕ್, ನಾನು ಪುಸ್ತಕ ಓದ್ತಿದ್ದಿದ್ನಾ? ನಾನು ನಿನಗೆ ನಾವು ಕರಿತಿದ್ದೀನ? ವಾಸ್ ಐ ಕಾಲಿಂಗ್ ಆನ್ ದ ಡೇ? ನೋ, ರೈಟ್. ಅವಳು ಏನು ಮಾಡ್ತಿದ್ರು? ಅಡುಗೆ ಮಾಡ್ತಿದ್ದಿದ್ರು ಅವಳು. ವಾಸ್ ಶಿ ಕುಕಿಂಗ್? ನೀನು ಏನು ಮಾಡ್ತಿದ್ದೆ? ವಾಟ್ ವರ್ ಯು ಡೂಯಿಂಗ್? ವರ್ ಯು ಡೂಯಿಂಗ್? ಪಾಸ್ಟ್ ಕಂಟಿನ್ಯೂ. ವಾಟ್ ವರ್ ಯು ಡೂಯಿಂಗ್? ನೀನೇನು ಮಾಡ್ತಿದ್ದಿದ್ದೆ? ಅವಳು ಓದ್ತಾ ಇದ್ದಿದ್ದಿಲ್ಲ. ವಾಸ್ ಶಿ ಸ್ಟಡಿಂಗ್? ಏನಿಲ್ಲ. ವೆರಿ ಸಿಂಪಲ್. ಇವುಗಳನ್ನ ಉಲ್ಟಾ ಮಾಡ್ಕೋಬೇಕು, ಹೆಲ್ಪಿಂಗ್ ವರ್ಬ್ಗಳನ್ನ. ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಈಗ ಇದು ಒಳಗಡೆ ಕೂಡ ಅಷ್ಟೇ. ಈಗ ನೀವು ಕ್ವಶನ್ ಕೇಳ್ತೀರಾ, ವರ್ ಯು ಈಟಿಂಗ್? ನಿನ್ನ ಅವಾಗ ಊಟ ಮಾಡ್ತಾ ಇದ್ದಿದ್ದ? ಆನ್ಸರ್ ಹೆಂಗೆ ಹೇಳ್ತೀರಾ? ಎಸ್, ಐ ವಾಸ್ ಈಟಿಂಗ್, ನಾನು ತಿಂತಾ ಇದ್ದಿದ್ದೆ. ನೀವು ಒಂದು ವಿಷಯದಲ್ಲಿ ಅಬ್ಸರ್ವ್ ಮಾಡಬೇಕು, ಯು ಬಂದರೆ ಇಂಗ್ಲೀಷಲ್ಲಿ ಐ ಬರುತ್ತೆ. ಒಂದು ವೇಳೆ ವಾಸ್ ಐ ಸ್ಕೋಲ್ಡಿಂಗ್ ಯು? ನಾನು ನಿನ್ಗೆ ಬೈತಾ ಇದ್ದಿದ್ನಾ? ನೀನು ಎಸ್, ನೀನು ಬೈತಾ ಇದ್ದಿದ್ದೆಯಾ ನನಗೆ? ಯು ವರ್ ಸ್ಕೋಲ್ಡಿಂಗ್ ಮೀ. ಈಗ ನೆಗೆಟಿವ್, ನೀನು ನಂಗೆ ಬೈತಾ ಇದ್ದಿಲ್ಲ. ಯು ವರ್ ನಾಟ್ ಸ್ಕೋಲ್ಡಿಂಗ್ ಮೀ. ಇಲ್ಲಿ ನೋಡಿ, ಐ ಕ್ವಶನ್ ಅಲ್ಲಿ ಬಂದರೆ ಯು ಆನ್ಸರ್ ಅಲ್ಲಿ, ಒಂದ್ ವೇಳೆ ಯು ಕ್ವಶನ್ ಬಂದರೆ ಐ ಆನ್ಸರ್ ಅಲ್ಲಿ ಚೇಂಜ್ ಆಗುತ್ತೆ. ನೀನು ಅಂದರೆ ನಾನು ಅಂತೀವಿ, ನಾವು ಅಂದರೆ ನೀವು ಅಂತೀವಿ, ಬಾಕಿದೆಲ್ಲ ಚೇಂಜ್ ಆಗಂಗಿಲ್ಲ. ಸಾರಿ. ಈಗ ವಾಶಿ ಕುಕಿಂಗ್, ಅವಳು ಅಡುಗೆ ಮಾಡ್ತಾ ಇದ್ದಿದ್ರು, ನೀವು ಆನ್ಸರ್ ಹೇಳಿದ್ರೆ ಶಿ ವಾಸ್ ಕುಕಿಂಗ್. ಎಸ್, ಅವಳು ಅಡುಗೆ ಮಾಡ್ತಾ ಇದ್ದಿಲ್ಲ. ಶಿ ವಾಸ್ ನಾಟ್ ಕುಕಿಂಗ್. ಯು ಆಸ್ ಇಟ್ ಈಸ್ ಇರುತ್ತೆ, ಬಟ್ ಐ ಮತ್ತು ಯು ಇವೆರಡು ಚೇಂಜ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದೇನು ಚೇಂಜ್ ಆಗುತ್ತೆ? ಮೈ ಆ್ಯಂಡ್ ಯು, ಯುವರ್. ನನ್ನ ಅಂದರೆ ನಿಮ್ಮ ಅನ್ಬೇಕು. ಈಗ ಅಂತೀವಿ, ಇದು ನಿನ್ನ ಪೆನ್ ಇದೆಯಾ? ಇದು ನನ್ನ ಪೆನ್ ಇದೆ ಅಂತೀವಲ್ಲ ಕನ್ನಡದಲ್ಲಿ. ಅದೇ ಥರ, ಈಸ್ ದಿಸ್ ಯುವರ್ ಪೆನ್? ಎಸ್, ದಿಸ್ ಇಸ್ ಮೈ ಪೆನ್. ಓಕೆ, ನೆನ್ಪಿಟ್ಕೊಳ್ಳಿ. ಈಗ ಪ್ರೆಸೆಂಟ್ ಕಂಟಿನ್ಯೂ, ಪಾಸ್ಟ್ ಕಂಟಿನ್ಯೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಾವು ಫ್ಯೂಚರ್ ಕಂಟಿನ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಫ್ಯೂಚರ್ ಕಂಟಿನ್ಯೂ ಒಳಗಡೆ ನಾವು ಹೇಳಿನಿ ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ ಅಂತ. ಇದು ಒಳಗಡೆ ಏನು ಒಂದು ಚೆನ್ನಾಗಿ ಏನು ಅನಿಸುತ್ತೆ ಅಂದರೆ, ಇದು ಒಳಗಡೆ ಎರಡೆರಡು ಇಲ್ಲ ಹೆಲ್ಪಿಂಗ್ ವರ್ಬ್, ಒಂದೇ ಇದೆ, ವಿಲ್ ಬಿ. ಓಕೆ, ಎಲ್ಲದಲ್ಲಿ ವಾಸ್ ಓವರ್ ಈಸ್ ಅಮರ್ 2 3 ಇವೆ, ಬಟ್ ಇದು ಒಳಗೆ ಪ್ಲಸ್ ಕೊಂಡಲ್ಲಿ ಒಂದೇ ಇದೆ, ವಿಲ್ ಬಿ.
will be. You will be, I will be, you will be, we will be, they will be. ಎಲ್ಲದಕ್ಕೂ ಸೇಮ್. she will be. ಓಕೆ, he will be. ರವಿ ವಿಲ್ ಬಿ. ಸಿಂಗುಲರು, ಪ್ಲೂರಲು, ಏಕವಚನ, ಬಹುವಚನ ಏನೇ ಬರಲಿ ಸೇಮ್ ಆಸ್ ಇಟ್ ಇಸ್ ವಿಲ್ ಬಿ. ಐ ವಿಲ್ ಬಿ ರೀಡಿಂಗ್ ಬುಕ್. ಇದು ಮೀನಿಂಗ್ ಏನಾಗುತ್ತೆ, ಯಾವ ಥರದ್ದು ಇದು ಫ್ಯೂಚರ್ ಕಂಟಿನ್ಯೂ. ಫ್ಯೂಚರ್ ಕಂಟಿನ್ಯೂ ಈಗ ನಾವು ನಾಳೆ ಬಗ್ಗೆ ಮಾತಾಡಿದೆ, ನಾಳೆ ಏನಾಗ್ತೀನಿ ಅನ್ನೋ ಬಗ್ಗೆ ಮಾತಾಡಿದೆ. ನಾನು ನಾಳೆ ಕ್ರಿಕೆಟ್ ಆಡುತ್ತಾ ಇರುವೇನು, ಅವಳು ನಾಳೆ ಕಾಲೇಜಲ್ಲಿ ಓದುತ್ತಾ ಇರುವಳು, ನಮ್ಮ ಲೆಕ್ಚರ್ ನಾಳೆ ಪಾಠ ಮಾಡುತ್ತಾ ಇರುವರು. ಓಕೆ, ಇರುವೇನು. ನೀನಂತೀಯ, ನಾನು ನಾಳೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ತುಂಬ ಸಲ ಹುಮ್ ವಿ ಟೆಲ್, ನಾವು ಫ್ರೆಂಡ್ಸ್ಗೆಲ್ಲ ಹೇಳ್ತೀವಲ್ಲ, ಓಕೆ, ನಾನು ನಿನಗೋಸ್ಕರ, ಅದ್ರಲ್ಲಿ ಸ್ಪೆಷಲಿ ಹುಡುಗಿಯರು ಹೇಳ್ತೀರ, ರೈಟ್? ನಾನು ನಿನಗೋಸ್ಕರ ಎಷ್ಟು ದಿವಸ ಬೇಕಾಗ್ತೀನಿ, ಲೈಫ್ ಲಾಂಗ್ ಕಾಯ್ತೀನಿ, ರೈಟ್? ಡೈಲಿ ತುಂಬ ಚೆನ್ನಾಗಿ ಹೊಡಿತೀವಿ, ರೈಟ್? ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ವಿ ವಿಲ್ ಬಿ ಸ್ಟಡಿಂಗ್. ನಾವು ನಾಳೆ ಏನು ಮಾಡ್ತೀವಿ, ಫುಲ್ ಡೇ ಓದ್ತಾನೆ ಇರ್ತೀವಿ. ಬಿಕಾಸ್ ಐ ಆಮ್ ಡೂಯಿಂಗ್ IAS, ನಾನು IAS ಆಗಬೇಕು, ಸೊ ಐ ಹ್ಯಾವ್ ಟು ಸ್ಟಡಿ, ರೈಟ್? ಶಿ ವಿಲ್ ಬಿ ಕುಕಿಂಗ್. ನಮ್ಮಮ್ಮ ಫುಲ್ ಡೇ ಅಡುಗೆನೇ ಮಾಡ್ತಾ ಇರ್ತಾಳೆ. ನಮ್ಮಮ್ಮ ನಾಳೆ ಏನಿದೆ, ನಾಳೆಂದು ಸಂಡೇ ಇದೆ, ಎಲ್ಲರೂ ಮನೇಲಿ ಇರ್ತೀವಿ, ಬರೀ ನಾವೇನು ಅಡುಗೆನೇ ಮಾಡ್ತಾರೆ, ಅಡುಗೆಯಿಂದ ಹೊರಗಡೆ ಬರೋಂಗಿಲ್ಲ. ಮೈ ಮಾಮ್ ವಿಲ್ ಬಿ ಕುಕಿಂಗ್ ಫುಲ್ ಡೇ. ಓಕೆ, ಫ್ಯೂಚರ್ ಕಂಟಿನ್ಯೂ. ನೆಕ್ಸ್ಟ್ ಇಯರ್ ನಾನು ಜಾಬ್ ಮಾಡ್ತಾ ಇರ್ತೀನಪ್ಪ. ಐ ವಿಲ್ ಬಿ ವರ್ಕಿಂಗ್ ಇನ್ ದ ನೆಕ್ಸ್ಟ್ ಇಯರ್. ಐ ಅಂಡರ್ಸ್ಟ್ಯಾಂಡಿಂಗ್. ಫ್ಯೂಚರ್ ಕಂಟಿನ್ಯೂ ಒಳಗಡೆ ಏನು ಮಾಡಬೇಕು, ವಿಲ್ ಬಿ ಹಚ್ಕೋಬೇಕು. ಓಕೆ, ಒಂದು ವೇಳೆ ವರ್ಬ್ಗಳ ಬಗ್ಗೆ ಎಡ್ಜೆಕ್ಟಿವ್ ಬಂದರೆ, ಓಕೆ, ಇವಂತೆ ಎಕ್ಸಾಂಪಲ್, ನಾನು ನಾಳೆ ತುಂಬ ಖುಷಿಯಾಗಿರ್ತೀನಪ್ಪ, ಐ ವಿಲ್ ಬಿ ಹ್ಯಾಪಿ. ಇನ್ನೊಂದು ಪ್ಲೇಸ್ ಕೂಡ ಹಚ್ಕೋಬೋದು. ನಾನು ನಾಳೆ ಮನೆಯಲ್ಲೇ ಇರ್ತೀನಿ, ಐ ವಿಲ್ ಬಿ ಇನ್ ಹೋಮ್. ಪ್ರೆಸೆಂಟ್ ಕಂಟಿನ್ಯೂಲಿ, ಪಾಸ್ಟ್ ಕಂಟಿನ್ಯೂ, ಫ್ಯೂಚರ್ ಮೂರು ಒಳಗಡೆ ಈ ಥರ ಹಚ್ಕೋಬೋದು. ಈಗ ನಾನು ಮನೇಲಿದ್ದೀನಿ, ಐ ಆಮ್ ಇನ್ ಹೋಮ್, ಐ ಆಮ್ ಗೋಯಿಂಗ್, ಐ ಆಮ್ ಇನ್ ಹೋಮ್, ಐ ಆಮ್ ಹ್ಯಾಪಿ, ಈ ಥರ ಹಚ್ಕೋಬೋದು. ಎಡ್ಜೆಕ್ಟಿವ್ ಬಂದರೆ ING ಬರೋಂಗಿಲ್ಲ, ನೆನ್ಪಿಟ್ಕೋಬೇಕು ಅಷ್ಟೇ. ಓಕೆ, ಈಗ ಸರ್ ಕ್ವಶನ್ ಹೆಂಗೆ ಮಾಡಬೇಕು, ಇದಕ್ಕೆ ಸ್ವಲ್ಪ ಲಿಟಲ್ ಬಿ ಡಿಫ್ರೆನ್ಸ್ ಅನಿಸುತ್ತೆ. ನೀನು ನಾಳೆ ಕ್ರಿಕೆಟ್ ಆಡ್ತಾ ಇರ್ತೀಯ, ವಿಲ್ ಯು ಬಿ ಪ್ಲೇಯಿಂಗ್. ನೀನು ನಾಳೆ ಆಟ ಆಡ್ತಾ ಇರ್ತೀಯ. ಇಲ್ಲಿ ನೋಡಿ, ಇಲ್ಲಿ ವಿಲ್ ಬಿ ಜೊತೆಲಿ ಬಂದಿದೆ, ಬಟ್ ಇಲ್ಲಿ ಅಂದರೆ ವಿಲ್ ಮಾತ್ರ ಈ ಕಡೆ ಬರ್ತಿದೆ. ಓಕೆ, ಬಿ ಇಲ್ಲೇ ಇದ್ಬಿಡುತ್ತೆ. ವಿಲ್ ಯು ಬಿ ಪ್ಲೇಯಿಂಗ್, ನೀನು ಓದುತ್ತಾ ಇರ್ತೀಯ. ವಿಲ್ ಯು ಬಿ ಸ್ಟಡಿಂಗ್. ಓಕೆ, ಶಿ ಬಂದೆ, ವಿಲ್ ಶಿ ಬಿ ಈಟಿಂಗ್, ವಿಲ್ ಶಿ ಬಿ ಕುಕಿಂಗ್, ವಿಲ್ ಶಿ ಬಿ ಸ್ಟಡಿಂಗ್, ಪ್ಲೇಯಿಂಗ್, ರೀಡಿಂಗ್. ಕ್ವಶನ್ಗಳು ಹೀಗೆ. ಇದಕ್ಕೆ ಆನ್ಸರ್ ಹೆಂಗೆ ಹಚ್ಕೋತೀಯಪ್ಪ? ಈಗ ನಾನು ಹಿಂಗೆ ಕೇಳ್ತೀನಿ ಕ್ವಶನ್, ವಿಲ್ ಯು ಬಿ ಸ್ಟಡಿಂಗ್ ಟುಮಾರೋ, ನೀನು ನಾಳೆ ಅಭ್ಯಾಸ ಮಾಡ್ತಾ ಇರ್ತೀಯಾ? ಎಸ್, ನಾನು ಮಾಡ್ತಾ ಇರ್ತೀನಿ. ಐ ವಿಲ್ ಬಿ ಹೆಂಗಂತೀರಾ? ಐ ವಿಲ್ ಬಿ ಉಲ್ಟಾ ಮಾಡೋ. ವಿಲ್ ಯು ಬಿ ಅಂದರೆ ಐ ವಿಲ್ ಬಿ ಸ್ಟಡಿಂಗ್. ಎಸ್, ನಾನು ಮಾಡ್ತಾ ಇರ್ತೀನಿ, ಐ ವಿಲ್ ಬಿ ಸ್ಟಡಿಂಗ್. ನೆಗೆಟಿವ್ ಮಾಡ್ತೀರಾ? ನೆಗೆಟಿವ್ ಅಲ್ಲಿ ಹೇಳಿ, ನಾಟ್ ಎಲ್ಲಿ ಹಚ್ಕೋತೀರಾ? ಇಲ್ಲಿ ಹಚ್ಕೋತೀರಾ? ಐ ವಿಲ್ ನಾಟ್ ಬಿ ಅಂತೀರಾ? ಐ ವಿಲ್ ಬಿ ನಾಟ್ ಸ್ಟಡಿಂಗ್ ಅಂತೀರಾ? ಹೆಂಗೆ ಹಚ್ಕೋತೀರಾ, ಎಲ್ಲಿ ಹಚ್ಕೋತೀರಾ? ಇಟ್ ಮೇಕ್ಸ್ ಲಿಟಲ್ ಬಿಟ್ ಕನ್ಫ್ಯೂಷನ್. ಬಟ್ ನಾವೆಲ್ಲಿ ಹಚ್ಕೋಬೇಕು? ಹೆಲ್ಪಿಂಗ್. ಐ ವಿಲ್ ನಾಟ್ ಬಿ. ಓಕೆ, ನೆಗೆಟಿವ್, ಐ ವಿಲ್ ನಾಟ್ ಬಿ ಸ್ಟಡಿಂಗ್, ನಾನು ಓದ್ತಾ ಇರೋದಿಲ್ಲ. ಐ ವಿಲ್ ಬಿ ಡೂಯಿಂಗ್ ಜರ್ನಿ, ನಾನು ನಾಳೆ ಜರ್ನಿ ಮಾಡ್ತಾ ಇರ್ತೀನಿ. ಶಿ ವಿಲ್ ಬಿ ವರ್ಕಿಂಗ್ ಇನ್ ಆಫೀಸ್, ಅವಳು ನಾಳೆ ಆಫೀಸಲ್ಲಿ ಕೆಲಸ ಮಾಡುತ್ತಾ ಇರುವಳು. ಓಕೆ, ಫ್ಯೂಚರ್ ಕಂಟಿನ್ಯೂ ಒಳಗಡೆ ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಐ ಹೋಪ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮೂರು ಬಗ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರೆ ಇದ್ರ ಬಗ್ಗೆ ನಾಳೆ ಮಾತಾಡೋಣ. ಇದು ಒಳಗಡೆ ಇನ್ನೊಂದು ಏನ್ಬಿಟ್ಟು W ಅಂದರೆ ವೈ, ವಾಟ್, ವೇರ್, ವೆನ್, ಹೌ ಆ್ಯಂಡ್ ಹೂ, ವಿಚ್. ಸೊ ಕಾಮನ್ಸ್ ಇಸ್ ಓಕೆ. ಇವು ವಾಟ್, ವೇರ್, ವೆನ್, ವೈ, ಹೌ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹೆಂಗೆ ಹಚ್ಕೋಬೇಕು, ಯಾವ ಥರ ಕ್ವಶನ್ ಕೇಳಬೇಕು, ಯಾವ ಥರ ಉತ್ತರ ಕೊಡಬೇಕು. ನಾವು ಡೈಲಿ ರೂಟೀನ್ ಒಳಗಡೆ ಮಾತಾಡೋದು ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬಿಕಾಸ್ ನೀನೇನು ಮಾಡ್ತೀಯ, ವಾಟ್ ಆರ್ ಡೂಯಿಂಗ್, ನೀನೇನು ತಿಂತಿದ್ಯಾ, ವಾಟ್ ಆರ್ ಈಟಿಂಗ್, ತುಂಬ ಹೆಲ್ಪ್ ಆಗುವಂಥ ಸೆಂಟೆನ್ಸ್ಗಳು. ಓಕೆ, ಇದ್ರ ಬಗ್ಗೆ ನಾಳೆ ಡಿಸ್ಕಸ್ ಮಾಡೋಣ. ನಿಮ್ಗೆ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಕೇಳ್ಬೋದು. ಓಕೆ, ಮತ್ತೆ ನೆಕ್ಸ್ಟ್ ಸೆಷನ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.